ಓಂ ವಿಘ್ನ ವಿನಾಯಕಾಯ ನಮಃ ವಾಗ್ದೇವೈ ನಮಃ ನಮಸ್ಕಾರಾನ್ ಪ್ರಾರ್ಥಯಾನ್ ಕರಿಷ್ಯೇ. ಆತ್ಮೀಯ ಬಂಧು ಬಳಗ, ನನ್ನ ಸನಾತನ ಧರ್ಮದ ಪ್ರತಿಯೊಬ್ಬ ಸೋದರಿ ಸೋದರನಿಗೆ ನನ್ನೊಂದು ಪ್ರಣಾಮಗಳು. ಇಂದು ಒಂದು ವಿಶೇಷವಾದ ನಮ್ಮ ಭಾರತ ದೇಶದ ಬಗ್ಗೆ ಮತ್ತೆ ನಮ್ಮ ಹೈಂದವದ ಬಗ್ಗೆ, ನಮ್ಮ ಧರ್ಮದ ಬಗ್ಗೆ ಒಂದು ತೆಲುಗು ಸಿನಿಮಾ ಎಲ್ಲಾ ಭಾಷೆಯಲ್ಲಿನೂ ಬಂದಿದೆ. ಅದು ಅಖಂಡ ಅಂತಾರೆ, ಅದನ್ನ ತಾಂಡವ ಅಂದ್ಬಿಟ್ಟು ಹೆಸರಿದ್ದಾರೆ. ಅದರಲ್ಲಿ ಅಘೋರ ಪಾತ್ರದಲ್ಲಿ ನಂದಮೂರಿ ಬಾಲಕೃಷ್ಣ ಅವರು ಅಭಿನಯ ಮಾಡಿದ್ದಾರೆ. ಇದು ಬೋಯಪಟ್ ಶ್ರೀನು ಅವರು ನಿರ್ದೇಶನ ಮಾಡಿದ್ದಾರೆ. ಈ ಚಿತ್ರ ತುಂಬಾ ಚೆಂದಾಗಿ ಮೂಡಿ ಬಂದಿದೆ. ನಮ್ಮ ಧರ್ಮದ ಬಗ್ಗೆ, ನಮ್ಮ ಭಾರತ ದೇಶದ ಬಗ್ಗೆ ನಮಗೆ ಎಷ್ಟು ಹೆಮ್ಮೆ ಇದೆ. ನಮ್ಮ ದೇಶದ ಸನಾತನ ಧರ್ಮದ ಒಂದು ವಿಶಿಷ್ಟತನ ಏ ತರ ನೋಡಿಸಿದ್ದಾರೆ ಅನ್ನೋದು ಈ ಚಿತ್ರದಲ್ಲಿ ವಿಶೇಷವಾಗಿದೆ. ಮತ್ತು ಈ ಒಂದು ಸಿನಿಮಾನ ನೋಡಿದಾಗ ನಾವು ಪ್ರತಿಯೊಬ್ಬರು ಮೈ ಜುಮ್ಮನ್ನುತ್ತೆ. ಸ್ವಲ್ಪ ಸನ್ನಿವೇಶದಲ್ಲಿ ನಾವು ನೋಡ್ತಾ ಇದ್ರೆ ನಾವು ಸಿನಿಮಾ ಥಿಯೇಟರ್ದಲ್ಲಿ ಇದ್ದೀರಾ ಇಲ್ಲ ನಾವೇ ಸ್ವತಃ ಅಘೋರಿಗಳಾಗಿದ್ದೀರಾ ಅನ್ನಿಸ್ತದೆ. ಈ ಅಘೋರಿ ಪಾತ್ರದಿಂದ ನಂದಮೂರಿ ಬಾಲಕೃಷ್ಣ ಅವರು ತುಂಬಾ ಚೆಂದಾಗಿ ಮಾಡಿದ್ದಾರೆ. ಅದನ್ನ ನೀವು ಅವರು ಅದಕ್ಕೋಸ್ಕರ ಹುಟ್ಟಿದ್ದಾರೆ ಅಂತ ನಾವು ಭಾವಿಸ್ಬೇಕು. ಅಷ್ಟು ತುಂಬಾ ಚೆಂದಾಗಿ ಮಾಡಿದ್ದಾರೆ. ಪ್ರತಿಯೊಬ್ಬರು ಇದನ್ನ ಅದರಲ್ಲಿರೋ ಸ್ವಲ್ಪ ಒಂದು ಮೈನಸ್ ಇರ್ಲಿದೆ. ಮೈನಸ್ ಇಲ್ದ್ರೆ ಸಿನಿಮಾ ಯಾವ್ದು ಬರಲ್ಲ. ಪ್ರತಿಯೊಂದು ಸಿನಿಮಾದಲ್ಲಿ ಮೈನಸ್ ಪ್ಲಸ್ ಇರುತ್ತೆ. ನಮ್ಮ KGF ಅಲ್ಲಿ ಇಲ್ವಾ, ಕಾಂತಾರದಲ್ಲಿ ಇಲ್ವಾ, ನಮ್ಮ ರಾಜಮೌಳಿ ಅವರು ತೆಗೆದಿರೋರು ಎಲ್ಲಾ ಮೈನಸ್ ಇದೆ. ಬಾಹುಬಲಿ ನೋಡಿದ್ರೆ ಬಾಹುಬಲಿ ಫಸ್ಟ್ ಎಲ್ಲಾ ಮೈನಸ್ ಇದೆ. ಮತ್ತೆ ಅಲ್ಲು ಅರ್ಜುನ್ ಅವ್ರು ತೆಗೆದಿರೋದು ಚಿತ್ರ ಒಂದಿದೆಲ್ಲ, ಆ ಚಿತ್ರದಲ್ಲಿ ಕೂಡ ಮೈನಸ್. ಅದು ಕಳ್ರು ಚಿತ್ರ, ಬಿರೇ ಕಳ್ರು. ನಮ್ ರಾಜ್ಕುಮಾರ್ ಅವರು ಗಂಧದ ಗುಡಿ ತೆಗೆದ್ರೆ, ನಮ್ ವಿಷ್ಣುವರ್ಧನ್ ಅವರು ನಮ್ಮ ಅಂಬರೀಷ್ ಅವರೆಲ್ಲ ಜಯಸಿಂಹ ವಿಷ್ಣುವರ್ಧನ್ ತೆಗೆದಿದ್ದಾರೆ. ಮೃಗಾಲಯ ನಮ್ಮ ಅಂಬರೀಷ್ ಅವರು ತೆಗೆದಿದ್ದಾರೆ. ಇಂಥ ಒಳ್ಳೆಯ ಚಿತ್ರ ತೆಗೆದು ನಮ್ಮ ಕಾಡು ನಮ್ಮದು ನೋಡ್ಸ್ಕೊಡ್ಬೇಕು. ಆದ್ರೆ ಪುಷ್ಪದಲ್ಲಿ, ಅಲ್ಲು ಅರ್ಜುನ್ ಪುಷ್ಪದಲ್ಲಿ ಕಾಡನ್ನ ಕತ್ತರಿಸಿದ್ರು, ನಮ್ಮ ಇರೋ ಚಂದನ ಮರಗಳು ಮಾರೋದು ಅಲ್ಲಿ ದೊಡ್ಡ ಅದು ತುಂಬಾ ಚಂದ ಇದೆ ಜನಕ್ಕೆ. ಯಾಕೆಂದ್ರೆ ಕಳ್ರಲ್ವಾ, ನೋಡೋರು ಕಳ್ರಾಗ್ಬಿಟ್ರೆ. ನಮ್ಮ ಧರ್ಮದ ಬಗ್ಗೆ, ನಮ್ಮ ಸನಾತನ ಧರ್ಮ ಬಗ್ಗೆ ಮಾತಾಡಿರೋ ಈ ಚಿತ್ರದಲ್ಲಿ ಸ್ವಲ್ಪ ಅತಿ ಇರ್ಬೋದು. ಆ ಅತಿನೇ ದೊಡ್ಡದಾದ ತೋರಿಸ್ಬಿಟ್ಟು ಈ ಸಿನಿಮಾ ಚಂದಾಗಿಲ್ಲ ನೋಡ್ಬೇಡಿ ಅಂತ ಟ್ರೋಲ್ ಮಾಡ್ತಾ ಇದ್ದಾರೆ. ನೀವು ಪ್ರತಿಯೊಬ್ಬ ಭಾರತೀಯನು, ಪ್ರತಿಯೊಬ್ಬ ಸನಾತನ ಧರ್ಮ ಸಂಬಂಧಪಟ್ಟ ಪ್ರತಿಯೊಬ್ಬ ಭಾರತೀಯನು ಈ ಒಂದು ಚಿತ್ರವನ್ನು ನೋಡಬೇಕು. ಈ ಚಿತ್ರವನ್ನು ನೋಡಿ ಕುಟುಂಬ ಸಮೇತವಾಗಿ ಹೋಗಿ, ಮುಖ್ಯವಾಗಿ ಮಕ್ಕಳನ್ನ ಕರ್ಕೊಂಡು ಹೋಗಿ ತೋರಿಸಿ. ಇದರಲ್ಲಿ ಪ್ರಹ್ಲಾದನ ಬಗ್ಗೆ ಇದೆ, ರಾಮಾಯಣದ ಬಗ್ಗೆ ಇದೆ, ಮತ್ತೆ ಭಾಗವತದ ಬಗ್ಗೆ ಇದೆ, ಭಗವದ್ಗೀತೆ ಬಗ್ಗೆ ಇದೆ. ನಮ್ಮ ದೇಶದ ಭಕ್ತಿ ಎಷ್ಟಿದೆ ಅಂತ ಇದ್ರಲ್ಲಿ ತೋರಿಸಿದ್ದಾರೆ. ಪ್ರತಿಯೊಬ್ಬರು ಹೋಗಿ ಈ ಸಿನಿಮಾವನ್ನು ನೋಡಿ, ಈ ಸಿನಿಮಾವನ್ನು ನೋಡಿ ಆನಂದಿಸಿ. ಅದರಲ್ಲಿರೋ ಒಳ್ಳೆಯತನೆಯನ್ನ ನಾವು ತಗೊಳ್ಳೋಣ. ನಾವು ದೇಶಭಕ್ತರಾಗೋಣ, ರಾಷ್ಟ್ರ ಭಕ್ತರಾಗೋಣ, ದೈವ ಭಕ್ತರಾಗೋಣ. ನಮ್ಮ ಧರ್ಮವನ್ನು ನಾವು ಉಳಿಸೋಣ. ಪ್ರತಿಯೊಬ್ಬರು ನೋಡಿ, ಯಾರೋ ಕಿಡಿಗಳು ಹೇಳೋ ಮಾತನ್ನ ಕೇಳಬೇಡಿ, ಚಂದಾಗಿಲ್ಲ ಮಾತು ಕೇಳಬೇಡಿ. ಪ್ರತಿಯೊಬ್ಬರು ಈ ಸಿನಿಮಾವನ್ನು ನೋಡಿ ಇಂಥ ಸಿನಿಮಾ ನಾವು ಪ್ರೋತ್ಸಾಹನ ಮಾಡೋಣ. ಹರಿ ಓಂ, ಸ್ವಸ್ತಿ.